ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ರೋಸ್ ಬನ್ ಹೇರ್ ಸ್ಟೈಲ್ನ ಹೇಗೆ ಮಾಡೋದು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ತುಂಬ ಕಮ್ಮಿ ಟೈಮಲ್ಲಿ ಕ್ವಿಕ್ಕಾಗಿ ಮಾಡುವಂಥ ಬನ್ ಹೇರ್ ಸ್ಟೈಲ್ ಇದು. ಸೊ ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲು ಯಾರಾದರೂ ನಮ್ಮ ಚಾನಲ್ ಇದೇ ಫಸ್ಟ್ ನೋಡ್ತಿದ್ದಾರೆ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಆದಷ್ಟು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸೊ ನಮ್ಮ ಚಾನಲ್ನ ತಪ್ಪದಿರ ಸಬ್ಸ್ಕ್ರೈಬ್ ಮಾಡಿಕೊಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ಇಲ್ಲಿ ನಾನು ಹೀಟ್ ಪ್ರೊಟೆಕ್ಟನ್ನು ಹಾಕ್ಕೊಂಡು ಆಲ್ರೆಡಿ ಹೇರ್ನ ಕ್ರಿಂಪ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಆ ಕ್ರಿಂಪಿಂಗ್ ವಿಡಿಯೋನ ನಾನಿಲ್ಲಿ ಅಟ್ಯಾಚ್ ಮಾಡಿಲ್ಲ. ಸೊ ಯಾಕಂದರೆ ಆಲ್ರೆಡಿ ಎಲ್ಲರಿಗೂ ಕ್ರಿಂಪ್ ಮಾಡೋ ವೀಡಿಯೋಸ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಹಾಗಾಗಿ ಇದಕ್ಕೆ ಬಂದು ನಾನು ಯಾವುದೇ ಥರ ಬ್ಯಾಕ್ ಕೂಮಿಂಗ್ ಮಾಡಿ ಸೆಕ್ಷನಲ್ಲಿ ನಾನು ಯಾವುದೇ ಥರ ಬನ್ನನ್ನು ತುಂಬ ಕಾಣೋ ರೀತಿ ಹಾಕ್ತಾಯಿಲ್ಲ, ತುಂಬ ಕಮ್ಮಿನಲ್ಲಿ. ಯಾಕಂದರೆ ರೋಸ್ ಬನ್ನೇ ತುಂಬ ದೊಡ್ಡದಾಗಿ ಬರುತ್ತೆ. ಸೊ ಹಾಗಾಗಿ ಬನ್ನ ನಾನು ಜಾಸ್ತಿ ಹಾಕಿಲ್ಲ. ಸೊ ಫಸ್ಟಿಗೆ ಇಯರ್ ಟು ಇಯರ್ ಪಾರ್ಟಿಷನ್ನ ತೆಗೆದಿಟ್ಟಿದ್ದೀನಿ. ನಂತರ ಇದು ಬನ್ನ ಕೆಳಗಡೆ ಬರಬೇಕು, ಲೋ ಬನ್ನ ಅಂತ ಹೇಳ್ತಾರಲ್ವ, ಅಲ್ಲಿ ಬರಬೇಕು. ಸೊ ಹಾಗಾಗಿ ಒಂದು ಲೋ ಬನ್ನ ಕೆಳಗಡೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ನಾನು ಬನ್ ಇರುತ್ತಲ್ವ, ಅದು ಹಳೇದಾಗಿರುತ್ತಲ್ಲ ಬನ್ನ, ಅದೇನಾದರೂ ಓಪನ್ ಆಗಿಬಿಟ್ಟಿದ್ರೆ ಅದನ್ನು ವೇಸ್ಟ್ ಮಾಡಿದ್ರೆ ಈ ರೀತಿ ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ಫುಲ್ ಡೊನೆಟ್ನ ಹಾಗೆ ಇಟ್ಟರೆ ನಮಗೆ ಹೇರ್ ಸ್ಟೈಲ್ ಮಾಡಿದ್ರೆ ಇನ್ನೂ ದೊಡ್ಡದಾಗಿ ಕಾಣುತ್ತೆ. ರೋಸ್ ಬನ್ನೇ ಆಲ್ರೆಡಿ ದೊಡ್ಡದಾಗಿ ಕಾಣುತ್ತೆ, ಇನ್ನೂ ದೊಡ್ಡದಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ನಾನೇನು ಮಾಡ್ತೀನಿ, ಫಸ್ಟಿಗೆ ಅದನ್ನು ಓಪನ್ ಆಗಿರುತ್ತಲ್ವ ಅದನ್ನು ಮಾತ್ರ ನೀಟಾಗಿ ಸುತ್ಕೊಂಡ್ಬಿಟ್ಟು ಈ ರೀತಿ ಸೆಕ್ಷನಲ್ಲಿ ನಾನು ಎಕ್ಸ್ಟ್ರಾ ತೆಕ್ಕೊಂಡಿರ್ತೇನೆ. ನಾನು ಹೇಳ್ದಂಗೆ ಇಲ್ಲಿ ಯಾವುದೇ ಥರ ನಾನು ಬ್ಯಾಕು ಮಾಡ್ತಿಲ್ಲ. ಸೊ ನೀಟಾಗಿ ಇದನ್ನ ತೊಗೊಂಡ್ಬಿಟ್ಟು ಎರಡು ಭಾಗವಾಗಿ ಮಾಡಿಕೊಂಡು ಈ ರೀತಿ ಟ್ವಿಸ್ಟ್ ಮಾಡ್ಕೊತಿದ್ದೀನಿ. ಇದು ನಿಮಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ನಾನು ಹೋಲ್ಡ್ ಸ್ಪ್ರೇನ ಯೂಸ್ ಮಾಡ್ಕೊಂಡಿದ್ದೀನಿ. ಹೋಲ್ಡ್ ಸ್ಪ್ರೇ ಬಂದುಬಿಟ್ಟು ಬೆರಿನಾ ಗೋಲ್ಡ್ ಹೋಲ್ಡ್ ಸ್ಪ್ರೇನ ಯೂಸ್ ಮಾಡ್ಕೊತೀನಿ. ಇದು ಬಂದು ನೀವು ಆರಾಮ್ಸೆ ಯೂಸ್ ಮಾಡ್ಬೋದು, ನಿಮ್ಮ ಹೇರ್ಗೆ ಆರಾಮ್ಸೆ ಯೂಸ್ ಮಾಡ್ಬೋದು. ಸೊ ಹಾಗಾಗಿ ಈ ಸ್ಪ್ರೇನ ಹಾಕ್ಬಿಟ್ಟು ಈ ರೀತಿ ಲೈನ್ನ ಈಸಿಯಾಗಿ ಕ್ರಿಯೇಟ್ ಮಾಡ್ಕೊತಿದ್ದೀನಿ. ಹಾಕ್ಬಿಟ್ಟು ನಂತರ ಒಂದು ಸುಜಾತ ಪಿನ್ ಅಂತ ಹಾಕ್ಬಿಟ್ಟು ನಾನು ಲಾಕ್ ಮಾಡ್ಕೊತಿದ್ದೀನಿ. ಸೇಮ್ ಇವಾಗ ಈ ಕಡೆ ಹೇಗೆ ಮಾಡೋದನ್ನೋ ಈ ಕಡೆನೂ ಕೂಡ ಅದೇ ರೀತಿಯೇ ಮಾಡಿಕೊಂಡು ಟ್ವಿಸ್ಟ್ ಮಾಡೋದನ್ನ ನೀಟಾಗಿ ಬರಬೇಕು. ಟ್ವಿಸ್ಟ್ ಮಾಡೋಕ್ಕೆ ಬಂದರೆ ನಿಮ್ಗೆ ಯಾವುದೇ ಥರ ಹೇರ್ ಸ್ಟೈಲ್ನೂ ಸಹ ಫಿನಿಶಿಂಗ್ ಚೆನ್ನಾಗಿ ಬರೋ ಥರ ಮಾಡ್ಬೋದು. ಇದು ಕೂಡ ಅದೇ ರೀತಿ ಮಾಡ್ಕೊಂಡು ನಾನು ಪುಲ್ ಮಾಡ್ಕೊತೀನಿ. ಒಂದು ಹೊಸ ಥರ ಲೈನ್ನ ಕ್ರಿಯೇಟ್ ಮಾಡಿಕೊಂಡು ಪುಲ್ ಮಾಡ್ಕೊತಿದ್ದೀನಿ. ಸೊ ಬನ್ನಿ ಇದನ್ನು ಹಾಗೆ ಪಿನ್ ಮಾಡ್ಕೊಂಡು ಬಿಡೋಣ.